ಕಂಪನಿ ಇದನ್ನ ಕಡಿಮೆ ತಿಂದು ಹೆಚ್ಚಿಗೆ ತೂಕ ಕೊಡುತ್ತೆ. ಈ ಏಸ್ ಕಂಪನಿ ಏನಿದೆಯಲ್ಲ ಇದು ಏನಕ್ಕೆ ವಿಶೇಷ? ಪ್ರಿಮಿಕ್ಸ್ ಅಂತ ಬರುತ್ತೆ, 10% ಅಂತ ಸಿಗುತ್ತೆ. ಓಕೆ, ಅದನ್ನ ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಮತ್ತೆ ರಾ ಮೆಟೀರಿಯಲ್ ಇರುತ್ತೆ, ಅದು ಕೊಡ್ತೀವಿ. ಅವರು ಕೂಡ ಸ್ವಂತ ಕೂಡ ಮಾಡ್ಕೊಳ್ಬಹುದು. ನಮ್ಮ ಫೀಡ್ ನ 4 kg ಫೀಡ್ ತಿನ್ನುತ್ತೆ. ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಇದೆ. ಇದು ಬಾಯ್ಲರ್ ಸ್ಟಾರ್ಟರ್ ಅಂತೇಳಿ. ಹಾಗಾದ್ರೆ ನಿಮ್ಮ ಈ ಫೀಡ್ ಅಲ್ಲಿ ಏನೇನು ಹಾಕ್ತೀರಾ ಅದನ್ನ ಹೇಳಿ. ಕಂಪನಿ ನಮ್ಮ ಸೀಕ್ರೆಟ್ ಆಗಿ ಹುಬ್ಳಿನಲ್ಲಿ ಒಂದು ಪ್ಲಾಂಟ್ ಇದೆ, ಕುಣಿಗಲ್ ಒಂದು ಪ್ಲಾಂಟ್ ಇದೆ. ಬೆಂಗಳೂರು ಕಡೆ ಅಲ್ಲಿ ಮೈಸೂರು ಆ ಕಡೆ ಯಾರಾದ್ರೂ ಕೇಳಿದ್ರೆ ಅಲ್ಲಿಂದ ಸಪ್ಲೈ ಕೊಡ್ತೀವಿ. ನಾಟಿ ಕೋಳಿದು ಮತ್ತೆ ಬಾಯ್ಲರ್ ಕೋಳಿದು ಟೋಟಲಿ ಫೀಡ್ ರೆಡಿ ಆಗುತ್ತೆ. ಮತ್ತೆ ಮೊಟ್ಟೆ ಕೋಳಿದು ಕೂಡ ಸಿಗುತ್ತೆ. ಇದು ಪ್ರೀ ಸ್ಟಾರ್ಟರ್ ಅಂತ, ಬಾಯ್ಲರ್ ಪ್ರೀ ಸ್ಟಾರ್ಟರ್. ಇದು 1 ರಿಂದ 8 ದಿವಸ ಮಟ್ಟ ಹಾಕ್ಬೋದು, 10 ದಿವಸ ಮಟ್ಟನೂ ಹಾಕ್ಬೋದು. ಅದನ್ನೇ 20 ಡೇಸ್ ವರೆಗೂ ಹೆಚ್ಚು ಕಡಿಮೆ ಪ್ರೀ ಸ್ಟಾರ್ಟರ್ ಕೊಡ್ತೀವಿ. ಆಮೇಲೆ ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇಲ್ಲಿವರೆಗೂ ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲವು ಕೋಳಿ ವಿಡಿಯೋಗಳನ್ನು ನೋಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಆ ಕೋಳಿಗಳಿಗೆ ಫೀಡ್ ಕೊಡಬೇಕಲ್ವಾ, ಊಟ ಕೊಡಬೇಕಲ್ವಾ, ಹೆಂಗೆ, ಯಾವ ಆಹಾರವನ್ನು ಕೊಡಬೇಕು, ಎಂಥ ಆಹಾರವನ್ನು ಕೊಟ್ಟರೆ ಮಾತ್ರ ಕೋಳಿಗಳು ದಷ್ಟಪುಷ್ಟವಾಗಿ ಆರೋಗ್ಯವಾಗಿರುತ್ತೆ, ಒಳ್ಳೆ ಮಾರ್ಕೆಟಿಂಗ್ ಬೆಲೆ ಸಿಗುವಂತಹ ಕೋಳಿಗಳು ನಮ್ಮಿಂದ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನಾವು ಮಾಡ್ತೀವಿ. ಹಾಗಾಗಿ ಈಗ ನಾನು ಹುಬ್ಬಳ್ಳಿಯ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀನಿ. ಬನ್ನಿ ಹಾಕಿದ್ರೆ ಯಾವ ರೀತಿಯಾಗಿ ಫೀಡ್ ತಯಾರಾಗುತ್ತೆ, ಅದಕ್ಕೆ ಏನೇನು ಹಾಕ್ತಾರೆ, ಯಾವ ರೀತಿಯಾಗಿ ಕೋಳಿಗಳಿಗೆ ಕೊಡಲಾಗತ್ತೆ, ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲೇದಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಸಿದ್ದನಗೌಡ ಅಂತ ಹೇಳ್ಬಿಟ್ಟು ಟೋಟಲಿ ಎ ಸ್ಪೀಡ್ ಡಿಸ್ಟ್ರಿಬ್ಯೂಟರ್. ನಾನು ನಮ್ದು ಇಲ್ಲೊಂದು ಪ್ಲಾಂಟ್ ಇದೆ, ಕುಣಿಗಲ್ ಒಂದು ಪ್ಲಾಂಟ್ ಇದೆ. ಈಗ ಇಲ್ಲಿ ನಮ್ದು ಹುಬ್ಳಿ ಪ್ಲಾಂಟ್ ಇದರಿಂದ ಇದ್ರದ್ದು ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಓಕೆ, ಇವರು ನಮ್ಮ ಸೌತ್ ಕರ್ನಾಟಕ ಟೋಟಲಿ ಸೇಲ್ಸ್ ಹೆಡ್ಸ್ ಮೇಡಮ್. ಓಕೆ ಸರ್, ನಮಸ್ತೆ. ಸ್ಮೈಲ್ ಅಂತೇಳಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ತಾವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ರೈತರಿಗೆ. ನಮ್ದು ಎ ಸ್ಪೀಡ್ ಅಂತ ಹೇಳಿ. ಓಕೆ, ಟೋಟಲ್ ನಮ್ದು ಆಲ್ ಓವರ್ ಇಂಡಿಯಾದಲ್ಲಿ ಆಪರೇಷನ್ ನಡೀತಾ ಇದೆ. ಓಕೆ, ನಮ್ದು ಓನ್ ಪ್ಲಾಂಟ್ ಬಂದ್ಬಿಟ್ಟು ಒಂದು ಕುಣಿಗಲ್ ಇದೆ, ಒಂದು ಖಡಗ್ಪುರಲ್ಲಿ ಇದೆ. ಓಕೆ, ಆಮೇಲೆ ಥರ್ಡ್ ಪಾರ್ಟಿ ಪ್ರೊಸೆಸಿಂಗ್ ನಾವು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಟೋಟಲ್ ಆಲ್ ಓವರ್ ಇಂಡಿಯಾ ಕವರೇಜ್ ಮಾಡಿದ್ದೀವಿ. ಓಕೆ, ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಇದೆ ನಮ್ದು ಏಸ್ ಫೀಲ್ಡ್. ಎ ಸ್ಪೀಡ್ ಏನ್ ಸರ್ ಏಸ್ ಫೀಲ್ಡ್ ಅಂತಂದ್ರೆ ಏನು? ರೈತ ಬಾಂಧವರಿಗೆ ಆರ್ಥಿಕವಾಗಿ ಮಾಡಲ್ಪಟ್ಟ ಫೀಡ್, ಓಕೆ, ಅಡಾಪ್ಟಬಲ್ ಕನ್ಸಲ್ಟೆನ್ಸಿ ಎಕನಾಮಿಕ್ ಫೀಡ್ ಅಂತ ರೈತರಿಗೆ ಸಂಬಂಧಪಟ್ಟ ಮಾಡಿದ್ದ, ಅದು ಆರ್ಥಿಕ ಸ್ಥಿತಿ ನೋಡಿ ಮಾಡಪಟ್ಟ ಫೀಡ್. ಅಂದ್ರೆ ಎಲ್ಲರ ಕೈಗೆಟಕುವ ರೀತಿಯಲ್ಲಿ ಮಾಡಿದೀರಿ ಅಂತ ಹೇಳ್ತಿದ್ದೀರಿ. ಓಕೆ ಓಕೆ ಸರ್, ಫ್ಯಾಕ್ಟರಿ ನೋಡೋಣವಾ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ನಡೀರಿ ಸರ್, ಹೋಗೋಣ. ಓಕೆ ಸರ್, ನಾವು ನೋಡಿದ್ವಿ ಪ್ರೊಸೀಜರ್ ಹೆಂಗೆಲ್ಲ ರೆಡಿ ಆಗುತ್ತೆ ಅಂತ ಹೇಳಿ. ಈಗ ತುಂಬಾ ಟೈಪ್ಸ್ ಆಫ್ ಫೀಡರ್ ಇದೆ ನಿಮ್ಮ ಹತ್ರ. ಇದು ಪ್ರೀ ಸ್ಟಾರ್ಟರ್ ಅಂತ, ಬಾಯ್ಲರ್ ಪ್ರೀ ಸ್ಟಾರ್ಟರ್. ಇದು 1 ರಿಂದ 8 ದಿವಸ ಮಟ್ಟ ಹಾಕ್ಬೋದು, 10 ದಿವಸ ಮಟ್ಟನೂ ಹಾಕ್ಬೋದು. ಇದು ಬಾಯ್ಲರ್ ಸ್ಟಾರ್ಟರ್ ಅಂತೇಳಿ 10 ದಿವಸದಿಂದ 21 ದಿವಸ ಮಟ್ಟನೂ ಹಾಕ್ಬೋದು. ಇದು ಬಾಯ್ಲರ್ ಫಿನಿಷರ್ ಅಂತ ಹೇಳಿ, ಇದು 21ರಿಂದ ಲಾಸ್ಟಿಗೆ ಲಿಫ್ಟಿಂಗ್ ಆಗೋವರೆಗೂ ಹಾಕ್ಬೋದು. ಆದ ನಂತರ ಬಂದ್ಬಿಟ್ಟು ಗೌರನ್ ಸ್ಟಾರ್ಟರ್. ಇದು ಪ್ರೀ ಸ್ಟಾರ್ಟರ್ ಹಾಕ್ಬೇಕು ಸ್ಟಾರ್ಟಿಂಗು ಮರಿಗಾದರೂ ನಾಟಿ ಕೋಳಿಗೆ. ನೆಕ್ಸ್ಟ್ ಗೌರನ್ ಸ್ಟಾರ್ಟರ್, ಆಮೇಲೆ ಗೌರನ್ ಫಿನಿಷರ್. ಅದು 10 ದಿನ ಆದಮೇಲೆ 10 ದಿನದಿಂದ ಗೌರನ್ ಸ್ಟಾರ್ಟರ್ ತಿನ್ನಿಸ್ತೀವಿ. ನೆಕ್ಸ್ಟ್ ಅದು 3.5 ತಿಂಗಳದ್ದು ಫ್ರೀಡ್ ಇರ್ತೈತಲ್ಲ, ಅಷ್ಟು ಕಂಟಿನ್ಯೂ ಫಿನಿಷರ್ ತಿನ್ನಿಸ್ತೀವಿ. ಸರ್ ನೋಡಿದ್ವಿ ಫ್ಯಾಕ್ಟ್ರಿ ತುಂಬಾ ಚೆನ್ನಾಗಿದೆ, ಆಮೇಲೆ ನಾನ್ ಸ್ಟಾಪ್ ವರ್ಕಿಂಗು ನೋಡಿದ್ವಿ ನಾವು, ಖುಷಿ ಆಯ್ತು. ಸರ್ ಈ ಫ್ಯಾಕ್ಟ್ರಿಲಿ ಏನೇನು ತಯಾರಾಗುತ್ತೆ ಸರ್? ಸರ್ ಇದ್ರೆ ಮೇಡಮ್ ನಾಟಿ ಕೋಳಿದು ಮತ್ತೆ ಬಾಯ್ಲರ್ ಕೋಳಿದು ಟೋಟಲಿ ಫೀಡ್ ರೆಡಿ ಆಗುತ್ತೆ. ಮತ್ತೆ ಮೊಟ್ಟೆ ಕೋಳಿದು ಕೂಡ ಸಿಗುತ್ತೆ. ಓಕೆ, ಒಟ್ಟು ಯಾವ ತರದ್ದು ಕೋಳಿಗಳಿಗೆ ನೀವು ಫೀಡ್ ಕೊಡ್ತೀರಿ? ಫಸ್ಟ್ ಪ್ರಿಪೇರ್ ಮಾಡಿದ್ದು ಮೇಡಮ್ ಬ್ರಾಯ್ಲರ್ಗೆ. ಬಾಯ್ಲರ್? ಬ್ರಾಯ್ಲರ್ ಕೋಳಿಗೆ ಕೋಳಿ ಮರಿಗಳು ಸಿಗುತ್ತೆ, ಫೀಡ್ ಸಿಗುತ್ತೆ. ಓಕೆ, ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್, ಫಿನಿಷರ್ ಅಂತ 3 ತರ ಬರುತ್ತೆ ಬ್ರಾಯ್ಲರ್ ಕೋಳಿಗೆ. ಆಮೇಲೆ
ನಾಟಿ ಕೋಳಿಗೆ ಬ್ರಾಯ್ಲರ್ ಕೋಳಿ ಪ್ರೀ ಸ್ಟಾರ್ಟರ್ ಇರುತ್ತಲ್ಲ ಓಕೆ ಅದನ್ನೇ 20 ಡೇಸ್ ವರೆಗೂ ಹೆಚ್ಚು ಕಡಿಮೆ ಹಾ. ಪ್ರೀ ಸ್ಟಾರ್ಟರ್ ಕೊಡ್ತೀವಿ. ಓಕೆ ಆಮೇಲೆ ಗೌರನ್ ಸ್ಟಾರ್ಟರ್ ಅಂತ ಬರುತ್ತೆ, ಹಾ, ಹಾ. ಅದು ಕೊಡ್ತೀವಿ. ಆಮೇಲೆ ಗೌರನ್ ಫಿನಿಷರ್, ಓಕೆ ಕೋಳಿ ಸೇಲ್ ಆಗುವವರೆಗೂ ಗೌರನ್ ಫಿನಿಷರ್ ಕೊಡ್ತಾ ಇರ್ತೀವಿ. ಓಕೆ ಓಕೆ ಸರ್, ಈಗ ಹಾ ಮೇಡಮ್. ತುಂಬಾ ಕಂಪನಿಗಳಿದೆ, ಈ ಫೀಡರ್ ಕಂಪನಿಗಳೇ ತುಂಬಾ ಸಿಗುತ್ತೆ ನಮ್ಗೆ ಎನಿಸಿದ್ರೆ. ಹೌದು. ಸೊ ಈಗ ಆ ಕಂಪನಿಗಳ ಮಧ್ಯೆ ಈ AS ಕಂಪನಿ ಏನಿದೆಯಲ್ಲ, ಇದು ಏನಕ್ಕೆ ವಿಶೇಷ? ಈಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೇಡಮ್, ಹಾ. ತುಂಬಾ ಕಂಪನಿಗಳಿಗೆ ನಮ್ಮ ಕಂಪನಿಗೆ ಏನು ಡಿಫ್ರೆನ್ಸು? ಹಾ FCR ಮೇಡಮ್, ಫೀಡ್ ಕನ್ವರ್ಷನ್ ರೇಷಿಯೋ ಅಂತ. FCR ಅಂದ್ರೆ ಓಕೆ ಈಗ ಬೇರೆ ಕಂಪನಿಯವ್ರ ಫೀಡ್ ಕನ್ವರ್ಷನ್ ರೇಷಿಯೋನ ಹಾ ನಮ್ಮ ಕಂಪನಿ ಕನ್ವರ್ಷನ್ನ ಹಾ, ಚೆಕ್ ಮಾಡಿದ್ರೆ ನಮ್ದು 1.6 ಮೇಲಿದೆ ಮೇಡಮ್. ಓಕೆ ನಮ್ದು 1.5 to 1.6 ಒಳಗಡೆ. ಏನಿದೆ ಹಂಗಂದ್ರೆ ಏನು ಸರ್ ಇದೆ ಫೀಡ್ ಕನ್ಸಂಪ್ಷನ್ ರೇಷಿಯೋ ಅಂದ್ರೆ ಒಂದು ಕೋಳಿ, ಹಾ ಈಗ ಬಾಯ್ಲರ್ ಕೋಳಿದ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ ಪ್ರೀ ಸ್ಟಾರ್ಟರ್ ಇಂದ ಸ್ಟಾರ್ಟರ್ ಫಿನಿಷರ್ 40 ದಿನದವರೆಗೂ ತಿಂದ್ರೆ ನಮ್ಮ ಫೀಡ್ ನ 4 kg ಫೀಡ್ ತಿನ್ನುತ್ತೆ. ಓಕೆ 40 ದಿನದವರೆಗೂ. ಓಕೆ 40 ದಿನಕ್ಕೆ ನಮ್ದು 4 kg ಫೀಡ್ ತಿಂದ್ರೆ ಒಂದು ಕೋಳಿ 2.5 kg ಮೇಲ್ ಬರುತ್ತೆ ತೂಕ. ಓಕೆ ಈಗ ಆ ತರ ಬೇರೆ ಕಂಪನಿಯು ಆ ತರ ವೇಟ್ ಬರಲ್ಲ. ಹಾ 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 ನಮ್ದು 4 kg ಗೆ 2.5 kg ಅಂದ್ರೆ 1.5 to 1.6 ಒಳಗಡೆನೆ FCR ಕೂರುತ್ತೆ. ಓಕೆ ಬೇರೆ ಕಂಪನಿದ ಆ ತರ ಬರಲ್ಲ. ಓಕೆ ಬೇರೆ ಕಂಪನಿ ಇದನ್ನ ಜಾಸ್ತಿ ತಿನ್ನುತ್ತೆ, ಹಾ. ನಮ್ಮ ಕಂಪನಿ ಇದನ್ನ ಕಡಿಮೆ ತಿಂದು ಹೆಚ್ಚಿಗೆ ತೂಕ ಕೊಡುತ್ತೆ. ಓಕೆ ಓಕೆ ಕಡಿಮೆ ತಿಂದು ಹೆಚ್ಚಿಗೆ ತೂಕ ಕೊಡುತ್ತೆ. ಕಡಿಮೆ ತಿಂದು ಹೆಚ್ಚಿಗೆ ತೂಕ ಕೊಡಬೇಕು ಅಂತಂದ್ರೆ ಇದರಲ್ಲಿ ಏನೇನು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ? ಹಾಗಾದ್ರೆ ನಿಮ್ಮ ಈ ಫೀಡ್ ಅಲ್ಲಿ ಏನೇನು ಹಾಕ್ತೀರಾ ಅದನ್ನ ಹೇಳಿ. ಮೇಡಮ್, ನಾವು ಫಸ್ಟ್ ಗೆ ಮೇಜ್ ಹಾಕ್ತಿವಿ. ಮೇಜ್ ಜೊತೆ ಸೋಯಾ ಬರುತ್ತೆ, ಸೋಯಾ DOC ಅಂತ, ಓಕೆ ಮತ್ತೆ DORB ಅಂತ ಬರುತ್ತೆ, ಓಕೆ ಅದ್ ಹಾಕ್ತಿವಿ. ಮತ್ತೆ ಕಂಪನಿ ನಮ್ ಸೀಕ್ರೆಟ್ ಆಗಿ ಪ್ರಿಮಿಕ್ಸ್ ಅಂತ ರೆಡಿ ಬರುತ್ತೆ, ನಮ್ ಕಂಪನಿಯಿಂದಾನೇ ಬರುತ್ತೆ. ನಾವ್ ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ, ಹಾ, ಆ ಸೀಕ್ರೆಟ್ ನಮ್ಗೆ ಗೊತ್ತೂ ಇರಲ್ಲ. ಓಕೆ ಅದೇ ನಮ್ಮ ಕಂಪನಿಗೆ ಮೇನು, ಓಕೆ ಅದರಿಂದಾನೇ ರಿಸಲ್ಟ್ A1 ಬರೋದು. ಓಕೆ ಒಟ್ಟು 14 ತರದ 14 ತರ ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ. ಸೊ ಹಾಗಾಗಿ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ. ಓಕೆ ಸರ್, ಈಗ ನನಗೆ ಕೇಳೋ ಪ್ರಶ್ನೆ ಏನಂತಂದ್ರೆ, ಹುಬ್ಬಳ್ಳಿಯಲ್ಲಿ ಮಾತ್ರ ಇದನ್ನ ಮಾರಾಟ ಮಾಡ್ತಿದ್ರೆ ಅಥವಾ ಇಡೀ ಕರ್ನಾಟಕದಾದ್ಯಂತ? ಆಲ್ ಓವರ್ ಕರ್ನಾಟಕ ಮೇಡಮ್. ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ಇಲ್ಲಿ ಹುಬ್ಳಿನಲ್ಲಿ ಒಂದು ಪ್ಲಾಂಟ್ ಇದೆ, ಕುಣಿಗಲ್ ಒಂದು ಪ್ಲಾಂಟ್ ಇದೆ. ಬೆಂಗಳೂರು ಕಡೆ, ಅಲ್ಲಿ ಮೈಸೂರು ಆ ಕಡೆ ಯಾರಾದ್ರೂ ಕೇಳಿದ್ರೆ ಅಲ್ಲಿಂದ ಸಪ್ಲೈ ಕೊಡ್ತೀವಿ. ಓಕೆ, ಅಲ್ಲಿ ಕೂಡ ಇದೇ ರೀತಿಯಾದಂತ ಒಂದು ಫ್ಯಾಕ್ಟರಿ ಇದೆ? ಹೌದು ಮೇಡಮ್. ಓಕೆ, ನೀವು ಆಲ್ ಓವರ್ ಕರ್ನಾಟಕ ಎಲ್ಲೋ ನಮಗೆ ಯಾವ್ದೇ ರೈತರು ಕಾಲ್ ಮಾಡಿದ್ರು ಕೂಡ ಓಕೆ ನಮ್ಮ ನಂಬರ್ ಕೊಡ್ತೀನಿ. ನಮ್ಮ ನಂಬರ್ ಎಲ್ಲೋ ಕಾಲ್ ಮಾಡಿದ್ರು ಎಲ್ಲಿ ನಾವು ಡೆಲಿವರಿ ಕೊಡ್ತೀವಿ. ಈಗ ಕೋಳಿ ಫಾರ್ಮ್ ಮಾಡ್ತಾ ಇರ್ತಾರೆ, ಈಗ ಅವ್ರಿಗೆ ನಾಲೆಜ್ ಇರಂಗಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ಮನೆಯಲ್ಲಿರೋ ಜೋಳನೋ ಮೆಕ್ಕೆಜೋಳನೋ ಇದಿಷ್ಟನ್ನೇ ಹಾಕೊಂಡು ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಿರ್ತಾರೆ. ಸೊ ಈಗ ಅವುಗಳಷ್ಟರಲ್ಲೇನೆ ಅವರು ಮೇಯಿಸ್ಕೊಂಡ್ರೆ ಸಾಕ, ಅಥವಾ ಈ ಏಸ್ ಫೀಲ್ಡ್ ಇಂದಾನೇ ಏನಾದ್ರೂ ಚಮತ್ಕಾರ ಆಗತ್ತಂತ? ಹೌದು ಮೇಡಮ್, ತುಂಬಾ ಡಿಫ್ರೆನ್ಸ್ ಇದೆ. ಅವ್ರು ಆತರ ತಾವೇ ರೆಡಿ ಮಾಡ್ಕೊಳ್ಬೇಕು ಅನ್ನೋರಿದ್ರು ಕೂಡ ನಮ್ಮ ಕಡೆ ಅದಕ್ಕಂತಾನೆ ಒಂದು ಪ್ರಿಮಿಕ್ಸ್ ಅಂತ ಬರುತ್ತೆ, 10% ಅಂತ ಸಿಗುತ್ತೆ. ಓಕೆ, ಅದನ್ನ ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಮತ್ತೆ ರಾ ಮೆಟೀರಿಯಲ್ ಇರುತ್ತೆ, ಅದು ಕೊಡ್ತೀವಿ. ಅವರು ಕೂಡ ಸ್ವಂತ ಕೂಡ ಮಾಡ್ಕೊಳ್ಬಹುದು. ಸ್ವಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತೀರಾ ನೀವು? ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ಬೇಕು, ನಮ್ದೇ ಹೊಲದಲ್ಲಿ ಮೇಜ್ ಇದೆ, ನಾವು ಮಾಡ್ಕೋತೀವಿ ಅಂದ್ರೆ ನಮ್ದು 10% ಅಂತ ಪ್ರಿಮಿಕ್ಸ್ ಕೊಡ್ತೀವಿ. ಆ ಪ್ರಿಮಿಕ್ಸ್ ಗೆ ಮೇಜು, ಸೋಯಾ ಮತ್ತೆ ಬೇರೆ ಬೇರೆ ಬರುತ್ತೆ, ಅದೆಲ್ಲ ನಾವು ಸಪ್ಲೈ ಕೊಡ್ತೀವಿ. ಮಾಡ್ಕೊಳ್ಬಹುದು. ಈಗ ಕೆಲ ರೈತರು ಇವಾಗ ಚಿಕ್ಕದಾಗಿ ಏನೋ ಕೋಳಿ ಫಾರ್ಮ್ ಶುರು ಮಾಡಿರ್ತಾರೆ, 150ರಿಂದ ಶುರು ಮಾಡ್ಕೊಂಡಿರ್ತಾರೆ. ಈಗ ಒಂದು ಬ್ಯಾಗ್ ಕೇಳಿದ್ರು 50 kg ಒಂದು ಬ್ಯಾಗ್ ಕೊಡ್ತೀರಾ ನೀವು? ಕೊಡ್ತೀವಿ, ಬಟ್ ಇಲ್ಲಿ ಫ್ಯಾಕ್ಟರಿಗೆ ಬಂದು ಒಯ್ಬೇಕು. ಫ್ಯಾಕ್ಟರಿಗೆ ಬಂದು ಒಯ್ಬೇಕು. ಓಕೆ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ? ಹೌದು ಹೌದು. ಓಕೆ, ಈಗ ನಾವು ಹಾಕ್ಬೇಕು ಅಂದ್ರೆ ಒಂದ್ ಬ್ಯಾಗಿಗೆ ಏನ್ ಪ್ರೈಸ್ ಇರುತ್ತಲ್ಲ ಅಷ್ಟು ಬರೀ ಬಾಡಿಗೆನ ಹೋಗುತ್ತೆ. ಅದಕ್ಕೆ ಅವ್ರದೇ ಗಾಡಿಗಳು, ರೈತರು ಅವ್ರ ಮನೆಗೆ ರಿಲೇಷನ್ ಮನೆಗೆ ಬಂದಿದ್ದಾರೆ, ಹಂಗೆ ಬಂದಿದ್ದಾರೆ, ನಿಯರ್ ಬಂದಿದ್ರೆ ಇಲ್ಲೇ ಬಂದು ತಗೊಂಡು ಹೋಗ್ಬೋದು. ಓಕೆ